ಇವತ್ತು ನಾನು ಹೇಳೋದು ಒಂದು ಇಸ್ಲಾಮಿಕ್ ಕಾದಂಬರಿಯಾಗಿದೆ. ಇದು ಕೇವಲ ಕಾಲ್ಪನಿಕ ಕಥೆಯಾಗಿದೆ. ಇದರಲ್ಲಿ ಬರುವ ಎಲ್ಲ ವಿಷಯಗಳು ಕಾಲ್ಪನಿಕ ಕಥೆ ಮಾತ್ರ, ನೈಜ ಜೀವನದಲ್ಲಿ ನಡೆದ ಘಟನೆ ಅಲ್ಲ. ಈ ಕಥೆಯನ್ನು ಮನರಂಜನೆ ಮತ್ತು ಉತ್ತಮ ಸಂದೇಶಕ್ಕಾಗಿ ರಚಿಸಲಾಗಿದೆ. ನಮ್ಮ ಇವತ್ತಿನ ಕಾದಂಬರಿಯ ಹೆಸರು ವ್ಯಭಿಚಾರಿ ಹುಡುಗಿ ಮತ್ತು ಮುಸ್ಲಿಂ ಯುವಕ. ಇದಾಗಿದೆ ಕಾದಂಬರಿಯ ಹೆಸರು. ನಿರಂತರ ವ್ಯಭಿಚಾರ ಮಾಡುತ್ತಿದ್ದ ಒಂದು ಹುಡುಗಿ ಮುಸ್ಲಿಂ ಯುವಕನ ಜೊತೆ ಸೇರಿಕೊಂಡಾಗ ನಂತರ ಅವಳ ಜೀವನ ಹೇಗೆ ಬದಲಾಯಿತು ಎಂದು ಈ ಕಥೆಯ ಮೂಲಕ ನೋಡೋಣ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಂಗಳೂರು ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಕಾದಂಬರಿ ಕಥೆಗಳ ಮಾಯಾ ಲೋಕದೊಳಗೆ ಒಂದು ಪ್ರಯಾಣ. ಅವಳು ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಸುಂದರ ಹುಡುಗಿಯಾಗಿದ್ದಳು. ಅವಳ ತಂದೆ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರಾಗಿದ್ದರು, ತಾಯಿ ಯಹೂದಿ ಕುಟುಂಬಕ್ಕೆ ಸೇರಿದವರಾಗಿದ್ದರು. ಮನೆಯಲ್ಲಿ ತಂದೆ ಒಂದು ಧರ್ಮ, ತಾಯಿ ಮತ್ತೊಂದು ಧರ್ಮ. ಇವೆರಡನ್ನು ನೋಡಿ ಬೆಳೆದ ಮಗಳು ಕೊನೆಗೆ ನಾಸ್ತಿಗಳಾಗಿ ಬದಲಾಗಿದ್ದಳು. ಧರ್ಮ ಅಂದರೆ ಅವಳಿಗೆ ಅತಿಯಾದ ದ್ವೇಷ. ಅವಳ ತಂದೆ ಒಬ್ಬ ದೊಡ್ಡ ಉದ್ಯಮಿಯಾಗಿದ್ದರಿಂದ ಹಣದ ವಿಷಯದಲ್ಲಿ ಅವಳಿಗೆ ಯಾವುದೇ ಕೊರತೆ ಇರಲಿಲ್ಲ. ತಾಯಿ ಡಾಕ್ಟರ್, ಕೈ ತುಂಬ ಹಣವಿದ್ದ ಕಾರಣ ಎಲ್ಲ ರೀತಿಯ ಕೆಟ್ಟ ಅಭ್ಯಾಸಗಳು ಅವಳಲ್ಲಿದ್ದವು. ಅವಳಿಗೆ ಈಗ 20 ವರ್ಷ ದಾಟಿತ್ತು. ಕೈಯಲ್ಲಿ ಸಾಕಷ್ಟು ಹಣವಿತ್ತು. ಸುಂದರ ಯುವಕರನ್ನು ಕಂಡರೆ ಸಾಕು, ಅವರಿಗೆ ಎಷ್ಟು ಹಣ ಬೇಕಿದ್ದರೂ ಕೊಟ್ಟು ತನ್ನತ್ತ ವಶೀಕರಿಸಿಕೊಳ್ಳುತ್ತಿದ್ದಳು. ರಾತ್ರಿ ವೇಳೆ ಪಬ್ಬಿಗೆ ಹೋಗಿ ಡ್ಯಾನ್ಸ್ ಮಾಡುವುದು, ಸಿಗರೇಟ್ ಸೇದುವುದು, ಮದ್ಯಪಾನ ಮಾಡುವುದು ಮತ್ತು ಅದೇ ರೀತಿ ಸುಂದರ ಯುವಕರೊಂದಿಗೆ ವ್ಯಭಿಚಾರ ಮಾಡುವುದು, ಇದೇ ಅವಳ ದಿನಚರಿಯಾಗಿತ್ತು. ತಂದೆ ತಾಯಿ ಅವಳಿಗೆ ಎಷ್ಟು ಬುದ್ಧಿವಾದ ಹೇಳಿದರೂ ಅವಳು ಮಾತ್ರ ಈ ಕೆಟ್ಟ ಹಾದಿಯಿಂದ ಹಿಂದೆ ಸರಿಯುತ್ತಿರಲಿಲ್ಲ. ಒಂದು ದಿನ ಮಧ್ಯಾಹ್ನದ ವೇಳೆ ಅವಳು ಕಾರಿನಲ್ಲಿ ಹೋಗುತ್ತಿದ್ದಾಗ ಬಿಳಿ ಚರ್ಮದ ಅತ್ಯಂತ ಸುಂದರ ಯುವಕನೊಬ್ಬ ರಸ್ತೆಯ ಬದಿಯಲ್ಲಿ ಮಸೀದಿಗೆ ನಮಾಜ್ ಮಾಡಲು ನಡೆದು ಹೋಗುತ್ತಿದ್ದನು. ಅವನನ್ನು ನೋಡಿದ ತಕ್ಷಣ ಅವಳಿಗೆ ಅವನ ಮೇಲೆ ಆಕರ್ಷಣೆ ಉಂಟಾಯಿತು. ಅವಳು ಅವನನ್ನು ಕೂಗಿ ಕರೆದು, ನನ್ನ ಜೊತೆ ಕಾರಿನಲ್ಲಿ ಬರುವೆಯಾ ಎಂದು ಕೇಳಿದಳು. ಅದಕ್ಕೆ ಆ ಯುವಕ, ಇಲ್ಲ, ನಾನು ಬರುವುದಿಲ್ಲ, ನನಗೆ ನಮಾಜ್ ಮಾಡಲು ಸಮಯವಾಗಿದೆ ಎಂದನು. ಆಗ ಅವಳು, ನಾನು ನಿನಗೆ ಹಣ ಕೊಡುತ್ತೇನೆ ಎಂದಳು. ಅದಕ್ಕೆ ಅವನು, ನಿನ್ನ ಹಣ ನನಗೆ ಬೇಡ, ನನ್ನ ರಬ್ ನನ್ನ ಕೈತುಂಬ ಸಂಪತ್ತು ನೀಡಿದ್ದಾನೆ ಎಂದು ಹೆಮ್ಮೆಯಿಂದ ಹೇಳಿ ಮಸೀದಿಯತ್ತ ನಡೆದು ಹೋದನು. ಅವಳು ಅವನ ಮಾತುಗಳನ್ನು ಕೇಳಿ ಆಶ್ಚರ್ಯಚಕಿತಳಾದಳು. ಏಕೆಂದರೆ ಅವಳು ಈ ಊರಿನ ಅತಿ ದೊಡ್ಡ ಕೋಟ್ಯಾಧಿಪತಿಯ ಮಗಳು. ಅವಳ ಜೊತೆ ಹೋದರೆ ಎಷ್ಟು ಬೇಕಾದರೂ ಹಣ ಸಿಗುತ್ತಿತ್ತು. ಆದರೂ ಇವನು ಏಕೆ ನನ್ನ ಕಡೆ ಆಕರ್ಷಿತನಾಗಲಿಲ್ಲ? ಈ ಒಂದು ಪ್ರಶ್ನೆ ಅವಳ ಮನಸ್ಸಿನಲ್ಲಿ ಮೂಡಿತು. ಇವನಿಗೆ ಇಷ್ಟೊಂದು ಅಹಂಕಾರವೇ? ಇವನನ್ನು ಹೀಗೆ ಬಿಡಬಾರದು ಎಂದುಕೊಂಡು ಅವಳು ಅವನ ಮನೆ ಎಲ್ಲಿದೆ ಎಂದು ಹುಡುಕಿ ಪತ್ತೆ ಹಚ್ಚಿದಳು. ಮರುದಿನ ಬೆಳಗ್ಗೆ ಕೆಲಸಕ್ಕೆ ಹೋಗುವುದಕ್ಕಾಗಿ ಅವನು ತನ್ನ ಮನೆಯಿಂದ ಗೇಟ್ ತೆಗೆದು ರಸ್ತೆಗೆ ಬಂದಾಗ ನಿನ್ನೆ ನೋಡಿದ ಅದೇ ಕಾರ್ ರಸ್ತೆಯ ಬದಿಯಲ್ಲಿ ನಿಂತಿತ್ತು. ಇವನನ್ನು ಕಂಡ ತಕ್ಷಣ ಕಾರಿನಿಂದ ನಿನ್ನೆಯ ಅದೇ ಮಹಿಳೆ ಕೆಳಗಿಳಿದು ಬಂದು, ಏನೋ, ನಿನಗೆ ನನ್ನನ್ನು ಇಷ್ಟವಾಗಲಿಲ್ಲವೇ? ನನಗೆ ನಿನ್ನನ್ನು ಇಷ್ಟವಾಗಿದೆ. ನೀನು ಒಂದು ರಾತ್ರಿ ನನ್ನ ಜೊತೆ ಬರುವೆಯಾ? ಎಷ್ಟು ಹಣ ಬೇಕಿದ್ದರೂ ಕೊಡುತ್ತೇನೆ ಎಂದು ಹೇಳಿದಳು. ಆಗ ಆ ಯುವಕ ಅವಳ ಮುಖವನ್ನು ನೋಡಿ ಪವಿತ್ರ ಕುರ್ಆನಿನ ಒಂದು ಆಯತ್ ಶ್ಲೋಕವನ್ನು ಪಠಿಸಿದನು. ವಲಾ ತಕರಬು ಜಿನಾ ಇನ್ನಹು ಕಾನ ಫಾಹಿಶತನ್ ವಸ್ಸಾಅ ಸಬೀಲ. ಇದರ ಅರ್ಥ ಈ ರೀತಿಯಾಗಿತ್ತು, ನೀವು ವ್ಯಭಿಚಾರದ ಹತ್ತಿರ ಸುಳಿಯಬೇಡಿರಿ, ಅದು ಅತಿ ಹೀನ ಕಾರ್ಯ ಮತ್ತು ಅತ್ಯಂತ ಕೆಟ್ಟ ಮಾರ್ಗ. ಹೀಗೆ ಈ ಆಯತು ಪಠಿಸಿ ಅದರ ಅರ್ಥವನ್ನು ಅವಳಿಗೆ ತಿಳಿಸಿ ಅವನು ಅಲ್ಲಿಂದ ಹೊರಟು ಹೋದನು. ಅವಳು ಇದನ್ನು ಕೇಳಿ ಸ್ತಬ್ಧಳಾದಳು. ಒಂದು ಸುಂದರ ಹೆಣ್ಣು ಕರೆದರೂ ಸಹ ಅವಳ ಜೊತೆ ಹೋಗದಂತೆ ತಡೆದ ಆ ಶಕ್ತಿ ಯಾವುದು? ಇವನು ಹೇಳಿದ ಆ ಅರೇಬಿಕ್ ಪದಗಳು ಕೇಳಲು ಎಷ್ಟು ಮನೋಹರವಾಗಿದ್ದವು. ಇವನಲ್ಲಿ ಏನೋ ಒಂದು ವಿಶಿಷ್ಟತೆ ಇದೆ, ಅದನ್ನು ಪತ್ತೆ ಹಚ್ಚಲೇಬೇಕು ಎಂದು ಅವಳು ತೀರ್ಮಾನಿಸಿದಳು. ಅಂದು ಮಧ್ಯಾಹ್ನ ಅವಳು ಆ ಯುವಕ ಕೆಲಸ ಮಾಡುವ ಸ್ಥಳಕ್ಕೆ ಹೋದಳು. ಅಲ್ಲಿ ಅವನ ಬಗ್ಗೆ ವಿಚಾರಿಸಿದಾಗ ಅವನು ಮಧ್ಯಾಹ್ನದ ಊಟಕ್ಕಾಗಿ ಹೋಟೆಲ್ಗೆ ಹೋಗಿದ್ದಾನೆ ಎಂದು ಅಲ್ಲಿದ್ದ ಸಿಬ್ಬಂದಿ ತಿಳಿಸಿದರು. ಅವಳು ನೇರವಾಗಿ ಹೋಟೆಲ್ಗೆ ಹೋಗಿ ಅವನು ಕುಳಿತಿದ್ದ ಟೇಬಲ್ ಬಳಿ ಕುಳಿತುಕೊಂಡಳು. ತದನಂತರ ಅವನನ್ನು ಕೇಳಿದಳು, ನಿನಗೆ ನನ್ನ ಮೇಲೆ ಯಾಕೆ ಆಸಕ್ತಿ ಉಂಟಾಗುತ್ತಿಲ್ಲ? ಆಗ ಅವನು ಹೇಳಿದನು, ನಾನು ಒಬ್ಬ ಮುಸ್ಲಿಮರಿಗೆ ವ್ಯಭಿಚಾರ ಮಾಡುವುದು ಹರಾಮ್, ನಿಷಿದ್ಧವಾಗಿದೆ. ನಂತರ ಅವನು ಅವಳಿಗೆ ಅಲ್ಲಾಹನ ಬಗ್ಗೆ, ಸ್ವರ್ಗದ ಬಗ್ಗೆ, ನರಕದ ಬಗ್ಗೆ ತಿಳಿಸಿಕೊಟ್ಟನು. ಇಸ್ಲಾಂ ಎಂದರೇನು ಎಂಬುದನ್ನು ಕೇವಲ ಅರ್ಧ ಗಂಟೆಯಲ್ಲಿ ಅವಳಿಗೆ ಮನವರಿಕೆ ಮಾಡಿಕೊಟ್ಟನು. ಕೊನೆಯದಾಗಿ ಅವನು ಹೊರಡುವಾಗ ಕುರ್ಆನಿನ ಮತ್ತೊಂದು ಆಯತ್ ಓದಿ ಕೇಳಿಸಿದನು. ಅದರ ಅರ್ಥ ಈ ರೀತಿಯಾಗಿತ್ತು,
ಅನೇಕ ಜಿನ್ನ ಮತ್ತು ಮನುಷ್ಯರನ್ನು ನಾವು ನರಕಕ್ಕಾಗಿಯೇ ಕಾದಿರಿಸಿದ್ದೇವೆ. ಅವರಿಗೆ ಹೃದಯಗಳಿವೆ, ಆದರೆ ಅವರು ಅದರಿಂದ ವಿವೇಚಿಸುವುದಿಲ್ಲ. ಅವರಿಗೆ ಕಣ್ಣುಗಳಿವೆ, ಆದರೆ ಅವರು ಆ ಮೂಲಕ ನೋಡುವುದಿಲ್ಲ. ಅವರಿಗೆ ಕಿವಿಗಳಿವೆ, ಆದರೆ ಅವರು ಅವುಗಳಿಂದ ಆಲಿಸುವುದಿಲ್ಲ. ಅವರು ಪ್ರಾಣಿಗಳಂತಿದ್ದಾರೆ, ಮಾತ್ರವಲ್ಲ ಅವುಗಳಿಗಿಂತಲೂ ಪಥಭ್ರಷ್ಟರು. ಅವರೇ ಪ್ರಜ್ಞಾಶೂನ್ಯರಾದವರು. ಈ ರೀತಿಯಲ್ಲಿ ಅರ್ಥವನ್ನು ಅವಳಿಗೆ ವಿವರಿಸಿ ಅವನು ಅಲ್ಲಿಂದ ಎದ್ದು ಹೋದನು. ಈಗ ಅವಳ ಮನಸ್ಸಿನ ಆಳದಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ಒಲವು ಮೂಡಲು ಪ್ರಾರಂಭಿಸಿತು. ಅಲ್ಲಾಹನ ಮೇಲಿನ ಪ್ರೀತಿ ಹೆಚ್ಚಾಗತೊಡಗಿತು. ಅವನು ಕೊನೆಯದಾಗಿ ಓದಿ ಕೇಳಿಸಿದ ಕುರ್ಆನಿನ ಆಯತ್ ಅವಳ ಮನಸ್ಸಿನಲ್ಲಿ ಕಲ್ಲಿನ ಮೇಲೆ ಕೆತ್ತಿದ ಬರಹದಂತೆ ಅಚ್ಚೊತ್ತಿ ನಿಂತಿತ್ತು. ಅವಳು ಮನೆಗೆ ಹೋಗುವ ದಾರಿಯಲ್ಲಿ ಒಂದು ಇಸ್ಲಾಮಿಕ್ ಬುಕ್ ಸೆಂಟರಿಗೆ ಹೋಗಿ ಪವಿತ್ರ ಕುರ್ಆನ್ ಅನುವಾದವನ್ನು ಖರೀದಿಸಿದಳು. ಮನೆಗೆ ಬಂದು ತನ್ನ ಕೋಣೆಯ ಬಾಗಿಲು ಮುಚ್ಚಿ ಪವಿತ್ರ ಕುರ್ಆನ್ ಓದಲು ಪ್ರಾರಂಭಿಸಿದಳು. ಅವಳು 1 ತಿಂಗಳ ಕಾಲ ಮನೆಯ ಒಳಗೆ ಇದ್ದು ಕುರ್ಆನಿನ ಸಂಪೂರ್ಣ ಅನುವಾದವನ್ನು ಓದಿ ಮುಗಿಸಿದಳು. ಈ ಕುರ್ಆನ್ ಓದಿ ಮುಗಿಸುವಷ್ಟರಲ್ಲಿ ಅವಳು ಇಸ್ಲಾಂ ಧರ್ಮದತ್ತ ಸಂಪೂರ್ಣವಾಗಿ ಆಕರ್ಷಿತಳಾಗಿದ್ದಳು. ಅವಳ ಮನಸ್ಸಿನಲ್ಲಿ ಇಸ್ಲಾಂ ಮತ್ತು ಅಲ್ಲಾಹನನ್ನು ಬಿಟ್ಟು ಬೇರೇನೂ ಇರಲಿಲ್ಲ. ಅವಳು ನೇರವಾಗಿ ಮನೆಯಿಂದ ಹೊರಟು ತನ್ನ ಆ ಮುಸ್ಲಿಂ ಯುವಕನನ್ನು ಮತ್ತೆ ನೋಡಲು ಹೋದಳು. ಆದರೆ ಈ ಬಾರಿ ಅವಳ ಉದ್ದೇಶ ಹಳೆಯ ತರಹದ ಹರಾಮ್ ನೋಟದಿಂದ ಆಗಿರಲಿಲ್ಲ. ಬದಲಾಗಿ ಅಲ್ಲಾಹನ ತೃಪ್ತಿಯನ್ನು ಆಶಿಸಿ ಅವಳು ಹೋಗಿದ್ದಳು. ಅವನನ್ನು ಕಂಡಾಗ ಅವಳು ಹೇಳಿದಳು, ನಾನು ಇಸ್ಲಾಂ ಧರ್ಮಕ್ಕೆ ಬರಲು ಬಯಸುತ್ತೇನೆ. ನಾನು ಏನು ಮಾಡಬೇಕು? ಇದನ್ನು ಕೇಳಿದ ಆ ಯುವಕ ಮುಗುಳ್ನಕ್ಕು ಅವಳಿಗೆ ಪವಿತ್ರ ಇಸ್ಲಾಮಿನ ಶಹಾದತ್ ಕಲಿಮವನ್ನು ಹೇಳಿಕೊಟ್ಟನು. ಪವಿತ್ರವಾದ ಶಹಾದತ್ ಕಲಿಮವನ್ನು ಪಠಿಸಿ ಅವಳು ಇಸ್ಲಾಂ ಧರ್ಮ ಸ್ವೀಕರಿಸಿದಳು. ಸ್ನೇಹಿತರೆ, ಇವತ್ತಿನ ಕಾದಂಬರಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ.